ಎಲ್ಲ ಮರ್ಚೇನ ಮಾಡ್ತಾನೆ. ಬನ್ನಿ ಕಡೆ ನಮ್ಮ ಮುಂಚೆ ಏನು ಮಾಡ್ತಿದ್ಯಾ? ಪಲಾವ್ ಮಚ ಅಳು ಬರ್ತೈತೆ ನೋಡಿ. ಇಲ್ಲಿ ಆ್ಯಕ್ಚುಲಿ ಇಲ್ಲೆಲ್ಲ ತರಕಾರಿ ಕಟ್ ಮಾಡಿ ಇಟ್ಟೋಗಿದ್ದಾರೆ. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಮಾಡ್ತಿದ್ದೀವಿ. ಕುಕ್ಕರ್ ರೆಡಿ ಇದೆ. ಸೊ ಇವಾಗ ಕರೆಂಟ್ಲಿ ಪಾತ್ರೆಗೆ ಎಣ್ಣೆ ಹಾಕ್ತಿದ್ದಾನೆ. ನಾನು ಒಂಚೂರು ನಮ್ಮನೆ ಹತ್ರ ಹೋಗಿ ಬರಬೇಕು. ಹೋಗಿ ಬರೋ ಅಷ್ಟೊಳಗಡೆ ಎಷ್ಟು ಪ್ರೋಗ್ರೆಸ್ ಮಾಡಿರ್ತಾನೆ ನೋಡೋಣ. ಸರಿ ಮುಂಚೆ ಮಾಡಿಟ್ಟಿರೋ ಬಂದು ಊಟ ಮಾಡಿಬಿಡ್ತೀವಿ. ಬ್ಯಾಕ್ ಈಗ ಕೂಗಿಸ್ತಾನೆ ಕುಕ್ಕರ್ನ. ಸೊ ಇನ್ನೊಂದು ಕೂಗು ಪೆಂಡಿಂಗ್ ಇದೆ. ಬರೀ ಕೊಬ್ಬರೆಣ್ಣೆ ವಾಸನೆ ಬರ್ತೈತೆ. ಜಾಸ್ತಿ ಎಣ್ಣೆ ಹಾಕಿದ್ಯಾ ಏನು ಕತೆ? ಆಲ್ಮೋಸ್ಟ್ ಈಗ ಪಲಾವ್ ರೆಡಿ ಆಗಿದೆ. ನಾನೀಗ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತೀನಿ. ಇನ್ನೊಂಚೂರು ಬೇಕಾದ್ರೆ ಆಗ್ತೀನಿ ನಿಮ್ಮ ಖುಷಿ. ಸೊ ಈಗ ಎಲ್ಲ ರೆಡಿಯಾಗಿದೆ. ಒಂದೊಂದಾಗಿ ಐಟಮ್ಸ್ನ ಜೋಡಿಸಿ ಇಟ್ಟು ಬಾರ್ಸೋಕ್ಕೆ. ತೆಗಿ ಬಿಸಿ ಬಿಸಿ ಪಲಾವು, ಬಿರಿಯಾನಿ ಥರ ಸ್ವಲ್ಪ ರೈಸು ತರಕಾರಿ ಎಲ್ಲ ಸಪ್ರೇಟ್ ಆಗಿದೆ. ಮಿಕ್ಸ್ ಆದ್ಮೇಲೆ ತುಂಬ ಚೆನ್ನಾಗಾಗುತ್ತೆ. ತಲೆ ಕೆಡ್ಸ್ಕೊಬಿಡಿ ಮಚ್ಚ. ಲಾಸ್ಟ್ ಟೈಮ್ ಥರ ಉಪ್ಪು ಜಾಸ್ತಿ ಹಾಕಿಲ್ಲ ತಾನೆ? ಎಲ್ಲ ಕಮ್ಮಿ. ಸೊ ಕಿಚನಲ್ಲಿ ಇನ್ನೊಂದು ಐಟಮ್ ಇದೆ, ಎತ್ಕೊಂಡು ಬಂದ್ಬಿಡ್ತೀನಿ. ಸೊ ಇನ್ನೊಂದೇನಿಲ್ಲ, ಹಂಗೆ ಉಳಿದಿದ್ದು ಸೌತೆಕಾಯಿನ ಸ್ಲೈಸ್ ಮಾಡಿಟ್ಟಿದ್ದೆ. ಆ್ಯಕ್ಚುಲಿ ನಮ್ಮ ಗ್ರೂಪಲ್ಲಿ ಇವನ್ನ ಅನ್ನಪೂರ್ಣೇಶ್ವರಿ ಅಲ್ಲ ಅನ್ನಪೂರ್ಣೇಶ್ವರ ಅಂತ ಕರಿತೀವಿ. ನೋಡಿ ನಮಗೆಲ್ಲ ಅನ್ನದಾನ ಮಾಡ್ತೀವಿ ಇವತ್ತು. ನಮ್ಮ ಪಾಲಿನ ಅನ್ನಪೂರ್ಣೇಶ್ವರ ಇವನು. ಸೊ ನಾನು ಎಲ್ಲರಿಗೂ ಮೊಸರು ಬಜ್ಜಿ ಸರ್ವ್ ಮಾಡ್ತೀನಿ. ಹತ್ರ ಹಿಡೀರಿ ಗಾಯ್ಸ್. ಸ್ಯಾಮ್ ತಿಂದ ಆದ್ಮೇಲೆ ಬೈತಾರೆ. ಹತ್ರ ಹಿಡೀರಿ ಸ್ಯಾಮ್. ನಿನ್ನ ತಂದೆ ಚಿತೆಗೆ ನೀನು ಅಗ್ನಿಸ್ಪರ್ಶ ಮಾಡಿದ್ಯಾ? ನಿನ್ನ ತಂದೆ ಚಿತೆಗೆ ನೀನು ಅಗ್ನಿಸ್ಪರ್ಶ ಮಾಡಿದ್ಯಾ? ಇವನೇನ್ ಬ್ರೋ ಈರುಳ್ಳಿ ಹೆಂಗ್ ಸುರ್ಕತ್ತಾನೆ? ಹೆಂಗಿದೆ? ಹೆಂಗಿದೆ? ಬಟ್ ಪಲಾವ್ ಯಾರೇ ಮಾಡಿರ್ಲಿ, ಮೊಸರು ಬಜ್ಜಿ ನಾನು ಹೊಡಿಯೋದು, ಅದಕ್ಕೆ ಟೇಸ್ಟ್ ಚೆನ್ನಾಗಿದೆ. ಊಟ ಎಲ್ಲ ಮುಗೀತು. ನೆಕ್ಸ್ಟ್ ಈಗ ಮತ್ತೆ ಆಟ ಊಟ ಅಷ್ಟೇ ವೀಕೆಂಡಲ್ಲಿ.